28 ಲಕ್ಷ ರು ವೆಚ್ಚದ ಮಿನಿ ಜೆಸಿಪಿಯನ್ನು 15ನೇ ಹಣಕಾಸು ಯೋಜನೆಯ ಅನುದಾನದಲ್ಲಿ ಚನ್ನರಾಯಪಟ್ಟಣ ಪುರಸಭೆಯಿಂದ ಖರೀದಿಸಲಾಗಿದ್ದು, ನೂತನ ಜೆಸಿಬಿಗೆ ಶಾಸಕ ಸಿಎನ್ ಬಾಲಕೃಷ್ಣ, ಪುರಸಭಾಧ್ಯಕ್ಷ ಕೋಟೆ ಮೋಹನ್ ಪೂಜೆ ನೆರವೇರಿಸಿದರು. ಈ ವೇಳೆ ಪುರಸಭಾ ಸದಸ್ಯರಾದ ರಾಮಕೃಷ್ಣ, ಬನಶಂಕರಿ, ಮಾಜಿ ಸದಸ್ಯರಿಗೂ ಮುಖ್ಯಾಧಿಕಾರಿ ಹೇಮಂತ್, ಪರಿಸರ ಅಭಿಯಂತರೆ ಕಾವ್ಯ, ಆರೋಗ್ಯಾಧಿಕಾರಿ ಮಂಜು, ಉಮಾದೇವಿ, ನವೋದಯ ಸಂಸ್ಥೆಯ ನಿರ್ದೇಶಕ ಬಿಸಿಎಂ ಮಂಜಣ್ಣ, ವಾರ್ಡಿನ ಮುಖಂಡರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಪುರಸಭಾಧ್ಯಕ್ಷರಾದಂಥ ಮೋಹನ್ ಅವರೇ, ಮಾಜಿ ನೌಕರ ಸಂಘದ ಪದಾಧಿಕಾರಿಗಳಾಗಿರುವ 28 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಟಾಟಾ ಮಿನಿ ಹಿಟಾಚಿಯನ್ನು ಇದು ಪುರಸಭೆ ಖರೀದಿ ಮಾಡಿ ಇವತ್ತು ಆ ಸ್ವಾಮಿಯ ಸನ್ನಿಧಿಯಲ್ಲಿ ಚಾಲನೆಯನ್ನು ವಿಶೇಷವಾಗಿ ನೀಡಿದ್ದೇವೆ. ಇಲ್ಲಿ ಚಂದ್ರಮೌಳೇಶ್ವರ ಸ್ವಾಮಿಯ ರಥದ ಮನೆಯೂ ಕೂಡ ನಿರ್ಮಾಣ ಆಗ್ತಿದೆ. ಅದು ನಮ್ಮ ಬಾಲಕೃಷ್ಣ ಭಟ್ರವರ ಒಂದು ಸೂಚನೆ ಮೇರೆಗೆ 3 ವರ್ಷಗಳ ಕನಸು. ಸ್ವಾಮಿ ವಿವೇಕಾನಂದ ಅವರ ಮಂಟಪನೂ ಕೂಡ ಇವತ್ತು ಜೀರ್ಣೋದ್ಧಾರ ಆಗ್ತಾ ಇದೆ ಅವರ ಸಮ್ಮುಖದಲ್ಲಿ. ಈ ಒಂದು ಚಿಕ್ಕ ಹಿಟಾಚಿಯ ಒಂದು ಕಾರ್ಯವೈಖರಿ ಏನಪ್ಪ ಅಂದರೆ, ಚಿಕ್ಕ ಚಿಕ್ಕ ಡ್ರೈನೇಜ್ಗಳನ್ನು ಸ್ವಚ್ಛತೆ ಮಾಡ್ತಕ್ಕಂಥದ್ದಕ್ಕೆ ತುಂಬ ಅವಕಾಶ ಆಗ್ತದೆ. ಆ ಒಂದು ದೃಷ್ಟಿನಲ್ಲಿ ಇವತ್ತು ಅದನ್ನು ಖರೀದಿ ಮಾಡಿ ಇವತ್ತು ಲೋಕಾರ್ಪಣೆ ಮಾಡುವಂಥ ಕೆಲಸ ಮಾಡಿದೆ. ಇದರ ಮೂಲಕ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ಸಿಗುವಂಥದ್ದಾಗಲಿ. ಇವತ್ತು ನಮ್ಮ ಮಾನ್ಯ ಮೋಹನ್ ಅವರು ಅಧ್ಯಕ್ಷರಾಗಿದ್ದಾರೆ, ಹಿಂದೆ ವರ್ಷ ಅಧ್ಯಕ್ಷರಾಗಿ ಸೇವೆ ಮಾಡಿದ್ದಾರೆ. ಅಲ್ಲೂ ಕೂಡ ಎನ್ವೈರನ್ಮೆಂಟಲ್ ಇಂಜಿನಿಯರ್ನ ಮೇಡಮ್